ಪ್ರತಿಷ್ಠಿತ ಕೈಗಾರಿಕೆಗಳಿಗೆ ಕಾಂಗ್ರೆಸ್ ಶಾಸಕನಿಂದ ಬೆದರಿಕೆ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾರೆ. ಹೆಲಿಕಾಪ್ಟರ್ ಘಟಕ ಉದ್ಘಾಟನೆಯಲ್ಲಿ ಜನಪ್ರತಿನಿಧಿಗಳ ಕಡೆಗಣನೆ ಆಗಿದೆ. ವೇಮಗಲ್ ಪಟ್ಟಣ ಪಂಚಾಯತ್ ಸದಸ್ಯರ ಗಮನಕ್ಕೆ ತಂದಿಲ್ಲ. ವೇಮಗಲ್ನಿಂದ ವಿದ್ಯುತ್ ಸರಬರಾಜು ಆಗ್ತಾ ಇದೆ. ಫೀಡರ್ ಬದಲಾವಣೆ ಆಗಿಲ್ಲ ಅಂದ್ರೆ ವಿದ್ಯುತ್ ಕಟ್ ಮಾಡಿಸೋಣ ಅಂತ ಹೇಳಿದ್ದಾರೆ. ಕೈಗಾರಿಕೆಗಳು ಬಂದು ನಮ್ಮನ್ನ ಹಾಳು ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಖಾತೆ ಮಾಡಿಸಲು ಬಂದ್ರೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಕೈಗಾರಿಕೆಗಳಿಗೆ ಬಂದ್ರೆ ನಮಗ್ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ರಾಜ್ಯಕ್ಕೆ ಕೈಗಾರಿಕೆಗಳು ಬರಬಾರ್ದಾ? ಕೈಗಾರಿಕೆಗಳು ಬಂದ್ರೆ ಇಲ್ಲಿರೋರಿಗೆ ಕೆಲಸ ಸಿಗೋದಿಲ್ವಾ? ಹಾಗಾದ್ರೆ ಅಭಿಷೇಕ್, ಹಾಗೆಂದ್ರೆ ಮೊದಲನೇದಾಗಿ ಯಾವುದೇ ರಾಜ್ಯದಲ್ಲಿ ಕೈಗಾರಿಕೆ ವಲಯಗಳನ್ನ ಕೈಗಾರಿಕೆ ಕಂಪನಿಗಳನ್ನ ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಸ್ಥಳೀಯವಾಗಿ ಉದ್ಯೋಗಾವಕಾಶ ಉತ್ಪತ್ತಿ ಆಗುತ್ತೆ. ಅಲ್ಲಿರುವಂತಹ ಒಂದಿಷ್ಟು ಕಾಸ್ಟ್ ಆಫ್ ಲಿವಿಂಗ್ ಇಂಪ್ರೂವ್ ಆಗುತ್ತೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಆಗುತ್ತೆ. ಅದರ ಜೊತೆಗೆ ಅದರದ್ದೇ ಆದಂತಹ ಒಂದಿಷ್ಟು ಡ್ರಾಪ್ ಬ್ಯಾಕ್ಗಳು ಇದ್ದೇ ಇರುತ್ತೆ. ಈ ಕಾರಣದಿಂದ ಕೈಗಾರಿಕಾ ವಲಯದಲ್ಲಿ ಮತದಾರರು ಇರೋದಿಲ್ಲ. ಆ ಜಾಗದಲ್ಲಿ ಯಾವುದನ್ನ ಒಂದು ಟೌನ್ಶಿಪ್ ಅನ್ನ ಮಾಡಬೇಕಾಗುತ್ತೆ. ಆ ಜಾಗಕ್ಕೆ ಬೇಕಾದಂತ ಆದಾಯವನ್ನ ಅವರೇ ಉತ್ಪತ್ತಿ ಮಾಡಿಕೊಂಡು ಡೆವಲಪ್ಮೆಂಟ್ ಅನ್ನ ಮಾಡ್ಕೊಳ್ಬೇಕು ಅಂತ ದೇಶದ ಬಹುತೇಕ ರಾಜ್ಯಗಳಲ್ಲಿ ಈ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಿರುವಂತದ್ದು. ಈಗ ಎಚ್ಎಎಲ್ ವತಿಯಿಂದ ಹೆಲಿಕಾಪ್ಟರ್ ನಿರ್ಮಾಣ ಘಟಕವನ್ನ ಕೋಲಾರದಲ್ಲಿ ಮಾಡಬೇಕು ಅಂತ ಡಿಸೈಡ್ ಆಗ್ತಾರೆ. ಕೇಂದ್ರದ ರಕ್ಷಣಾ ಸಚಿವರು, ವಿದೇಶದ ರಕ್ಷಣಾ ಸಚಿವರು ಇಬ್ರು ಕೂಡ ಅಲ್ಲಿಗೆ ಬರ್ತಾರೆ. ಅದಾದ ನಂತರ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮವಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ವರ್ಚುವಲ್ ಆಗಿ ಭಾಗಿಯಾಗಿದ್ದಂತ ಕಾರ್ಯಕ್ರಮ. ಇದಿಷ್ಟನ್ನ ಇಡೀ ದೇಶ ಮೆಚ್ಕೊಳ್ತಾ ಇದ್ದಂತ ಸಂದರ್ಭದಲ್ಲಿ ಇಂಡಿಜಿನಿಯಸ್ ಅಂತ ಏನ್ ಹೇಳ್ತೀವಿ, ಇಂಡಿಜಿನಿಯಸ್ ಆಗಿ ನಮ್ಮ ಕೋಲಾರದಲ್ಲಿ ಮಾಡ್ತಿದ್ದಾರೆ, ಆತ್ಮನಿರ್ಭರ ಭಾರತ ಯೋಜನೆಯಡಿ ಮಾಡ್ತಿದ್ದಾರೆ ಅಂದಾಗ ಎಲ್ರಿಗೂ ಸಂತಸ ಆಗಿತ್ತು. ಆದ್ರೆ ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ನ ಶಾಸಕರು ಇವರು ಹೇಳಿರುವಂತ ಮಾತು ಈಗ ಪೂರ್ಣ ಪ್ರಮಾಣದಲ್ಲಿ ದೇಶದಲ್ಲಿ ಇದ್ದಂತ ಒಂದು ಆಯಾಮಕ್ಕೆ ವಿರುದ್ಧವಾದ ಆಯಾಮ. ಒಂದು ವೇಳೆ ಕೈಗಾರಿಕೆ ಬಂದ್ರೆ ನಮ್ಮ ನಗರ ಹಾಳಾಗುತ್ತೆ, ನಮ್ಮ ಜಿಲ್ಲೆ ಹಾಳಾಗುತ್ತೆ, ನಮ್ಮ ಕ್ಷೇತ್ರ ಹಾಳಾಗುತ್ತೆ. ಯಾವುದೇ ಕಾರಣಕ್ಕೂ ಕೈಗಾರಿಕೆ ಬರುವಂತದ್ದು ಬೇಡ. ಒಂದ್ ವೇಳೆ ಬಂದರೂ ಕೂಡ ಅವರಿಗೆ ಫೀಡರ್ ಅನ್ನ ಕೊಡೋದು ಬೇಡ. ಒಂದ್ ವೇಳೆ ಅವರು ಫೀಡರ್ ಸಂಪರ್ಕ ಉದ್ದೇಶ ಏನು, ಯಾವ ಕಾರಣಕ್ಕೆ ಹೇಳ್ತಿದ್ದಾರೆ ಅಂತ ತೆಗೆದುಕೊಂಡಿಲ್ಲ, ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ನಮ್ಮನ್ನ ಎಲ್ಲಿಯೂ ಕೂಡ ಮಾನ್ಯತೆಯನ್ನ ಕೊಟ್ಟಿಲ್ಲ, ನಮ್ಮ ರಾಜಕಾರಣಿಗಳನ್ನ ಅವರು ಕಡೆಗಾಣಿಸಿದ್ದಾರೆ. ಅಂದ್ರೆ ಇಲ್ಲಿಗೆ ನಾಗೇಂದ್ರ ಒಂದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರುವಂತದ್ದು, ಒಂದು ವೇಳೆ ಏನಾದರೂ ಕಾಂಗ್ರೆಸ್ನಿಂದ ಕಮಿಷನ್ ಪಡಿಬೇಕಾಗಿರುವಂತಹ ವಿಚಾರದಲ್ಲಿ ಕಮಿಷನ್ ನೀಡಲಿಲ್ವಾ ಯಾವುದಾದ್ರೂ ಕೈಗಾರಿಕೆ ಕಂಪನಿ, ಅಥವಾ ಯಾವುದಾದ್ರೂ ಕೈಗಾರಿಕೆ ಕಂಪನಿ ಇವರಿಗೆ ನಾವು ಕೆಲಸವನ್ನ ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಅಥವಾ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಸ್ಥಳೀಯರಿಗೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿದ್ದಾರಾ? ಇದಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಖಂಡಿತವಾಗಿ ಇಲ್ಲಿ ಒಂದು ದುರುದ್ದೇಶ ಕಂಡು ಬರ್ತಿರುವಂತದ್ದು. ಕ್ಷೇತ್ರಕ್ಕೆ ಸಮಸ್ಯೆ ಆಗುವಂತದ್ದು ಇದ್ದಿದ್ರೆ ಮಾತಾಡಬಹುದಿತ್ತು. ಆದ್ರೆ ಕೈಗಾರಿಕೆ ಬರೋದ್ರಿಂದ ಸಮಸ್ಯೆ ಯಾವ ರೀತಿ ಆಗುತ್ತೆ, ರಾಜಕಾರಣಿಗಳನ್ನು ವಿಶ್ವಾಸಕ್ಕೆ ಯಾಕೆ ತೆಗೆದುಕೊಳ್ಳಬೇಕು? ಇಲ್ಲಿ ಪ್ರೋಟೋಕಾಲ್ ನಲ್ಲಿ ಸಮಸ್ಯೆ ಆಗಿದ್ರೆ ಇದು ರಾಜಕೀಯ ಉದ್ದೇಶದಿಂದ ಆಗಿರುವಂತದ್ದು ಇರಬಹುದು, ಅದನ್ನ ಪತ್ರ ವ್ಯವಹಾರದ ಮುಖೇನ ಸರಿಪಡಿಸಿಕೊಳ್ಬಹುದಾಗಿರುವಂತದ್ದು. ಆದ್ರೆ ಇಲ್ಲಿ ಕೈಗಾರಿಕೆಯನ್ನ ತರೋದನ್ನೇ ಇವರು ನಿಲ್ಲಿಸ್ತಾ ಇದ್ದಾರೆ ಅಂದಾಗ ಇದು ಕೇವಲ ಕೇಂದ್ರ ಸರ್ಕಾರದ ಯೋಜನೆಯ ವಿರುದ್ಧ ಲೇವಡಿ ಮಾಡುವಂತ, ಕೇಂದ್ರ ಸರ್ಕಾರವನ್ನು ವಿರೋಧಿಸುವಂತ, ಅದರ ಜೊತೆಗೆ ಒಂದಿಷ್ಟು ವ್ಯಕ್ತಿಗಳ ದಿಕ್ಕು ತಪ್ಪಿಸುವಂತ ಕೆಲಸ ಅಂತ ಸ್ಥಳೀಯವಾಗಿ ಕೇಳಿಬರ್ತಿರೋ. ಇದಕ್ಕೆ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಪ್ರತಿಕ್ರಿಯೆ ನೀಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಷ್ಠಿತ ಕೈಗಾರಿಕೆಗಳಿಗೆ ಕಾಂಗ್ರೆಸ್ ಶಾಸಕನಿಂದ ಬೆದರಿಕೆ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾರೆ. ಹೆಲಿಕಾಪ್ಟರ್ ಘಟಕ ಉದ್ಘಾಟನೆಯಲ್ಲಿ ಜನಪ್ರತಿನಿಧಿಗಳ ಕಡೆಗಣನೆ ಆಗಿದೆ. ವೇಮಗಲ್ ಪಟ್ಟಣ ಪಂಚಾಯತ್ ಸದಸ್ಯರ ಗಮನಕ್ಕೆ ತಂದಿಲ್ಲ. ವೇಮಗಲ್ನಿಂದ ವಿದ್ಯುತ್ ಸರಬರಾಜು ಆಗ್ತಾ ಇದೆ. ಫೀಡರ್ ಬದಲಾವಣೆ ಆಗಿಲ್ಲ ಅಂದ್ರೆ ವಿದ್ಯುತ್ ಕಟ್ ಮಾಡಿಸೋಣ ಅಂತ ಹೇಳಿದ್ದಾರೆ. ಕೈಗಾರಿಕೆಗಳು ಬಂದು ನಮ್ಮನ್ನ ಹಾಳು ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಖಾತೆ ಮಾಡಿಸಲು ಬಂದ್ರೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಕೈಗಾರಿಕೆಗಳಿಗೆ ಬಂದ್ರೆ ನಮಗ್ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ರಾಜ್ಯಕ್ಕೆ ಕೈಗಾರಿಕೆಗಳು ಬರಬಾರ್ದಾ? ಕೈಗಾರಿಕೆಗಳು ಬಂದ್ರೆ ಇಲ್ಲಿರೋರಿಗೆ ಕೆಲಸ ಸಿಗೋದಿಲ್ವಾ? ಹಾಗಾದ್ರೆ ಅಭಿಷೇಕ್,
ಹಾಗಾದ್ರೆ ಮೊದಲನೇದಾಗಿ ಯಾವುದೇ ರಾಜ್ಯದಲ್ಲಿ ಕೈಗಾರಿಕೆ ವಲಯಗಳನ್ನ ಕೈಗಾರಿಕೆ ಕಂಪನಿಗಳನ್ನ ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಸ್ಥಳೀಯವಾಗಿ ಉದ್ಯೋಗಾವಕಾಶ ಉತ್ಪತ್ತಿ ಆಗುತ್ತೆ. ಅಲ್ಲಿರುವಂತಹ ಒಂದಿಷ್ಟು ಕಾಸ್ಟ್ ಆಫ್ ಲಿವಿಂಗ್ ಇಂಪ್ರೂವ್ ಆಗುತ್ತೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಆಗುತ್ತೆ. ಅದರ ಜೊತೆಗೆ ಅದರದ್ದೇ ಆದಂತಹ ಒಂದಿಷ್ಟು ಡ್ರಾಪ್ ಬ್ಯಾಕ್ ಗಳು ಇದ್ದೇ ಇರುತ್ತೆ. ಈ ಕಾರಣದಿಂದ ಕೈಗಾರಿಕಾ ವಲಯದಲ್ಲಿ ಮತದಾರರು ಇರೋದಿಲ್ಲ. ಆ ಜಾಗದಲ್ಲಿ ಯಾವುದನ್ನ ಒಂದು ಟೌನ್ಶಿಪ್ ಅನ್ನ ಮಾಡಬೇಕಾಗುತ್ತೆ. ಆ ಜಾಗಕ್ಕೆ ಬೇಕಾದಂತ ಆದಾಯವನ್ನ ಅವರೇ ಉತ್ಪತ್ತಿ ಮಾಡಿಕೊಂಡು ಡೆವಲಪ್ಮೆಂಟ್ ಅನ್ನ ಮಾಡ್ಕೊಳ್ಬೇಕು ಅಂತ ದೇಶದ ಬಹುತೇಕ ರಾಜ್ಯಗಳಲ್ಲಿ ಈ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಿರುವಂತದ್ದು. ಈಗ ಎಚ್ಎಎಲ್ ವತಿಯಿಂದ ಹೆಲಿಕಾಪ್ಟರ್ ನಿರ್ಮಾಣ ಘಟಕವನ್ನ ಕೋಲಾರದಲ್ಲಿ ಮಾಡಬೇಕು ಅಂತ ಡಿಸೈಡ್ ಆಗ್ತಾರೆ. ಕೇಂದ್ರದ ರಕ್ಷಣಾ ಸಚಿವರು, ವಿದೇಶದ ರಕ್ಷಣಾ ಸಚಿವರು ಇಬ್ರು ಕೂಡ ಅಲ್ಲಿಗೆ ಬರ್ತಾರೆ. ಅದಾದ ನಂತರ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮವಾದ ನಂತರ ಪ್ರಧಾನಿ ನರೇಂದ್ರ ಮೋದಿರವರು ಕೂಡ ವರ್ಚುವಲ್ ಆಗಿ ಭಾಗಿಯಾಗಿದ್ದಂತ ಕಾರ್ಯಕ್ರಮ. ಇದಿಷ್ಟನ್ನ ಇಡೀ ದೇಶ ಮೆಚ್ಕೊಳ್ತಾ ಇದ್ದಂತ ಸಂದರ್ಭದಲ್ಲಿ ಇಂಡಿಜಿನಿಯಸ್ ಅಂತ ಏನ್ ಹೇಳ್ತೀವಿ, ಇಂಡಿಜಿನಿಯಸ್ ಆಗಿ ನಮ್ಮ ಕೋಲಾರದಲ್ಲಿ ಮಾಡ್ತಿದ್ದಾರೆ, ಆತ್ಮನಿರ್ಭರ ಭಾರತ ಯೋಜನೆಯಡಿ ಮಾಡ್ತಿದ್ದಾರೆ ಅಂದಾಗ ಎಲ್ರಿಗೂ ಸಂತಸ ಆಗಿತ್ತು. ಆದ್ರೆ ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ನ ಶಾಸಕರು ಇವರು ಹೇಳಿರುವಂತಹ ಮಾತು ಈಗ ಪೂರ್ಣ ಪ್ರಮಾಣದಲ್ಲಿ ದೇಶದಲ್ಲಿ ಇದ್ದಂತ ಒಂದು ಆಯಾಮಕ್ಕೆ ವಿರುದ್ಧವಾದ ಆಯಾಮ. ಒಂದು ವೇಳೆ ಕೈಗಾರಿಕೆ ಬಂದ್ರೆ ನಮ್ಮ ನಗರ ಹಾಳಾಗುತ್ತೆ, ನಮ್ಮ ಜಿಲ್ಲೆ ಹಾಳಾಗುತ್ತೆ, ನಮ್ಮ ಕ್ಷೇತ್ರ ಹಾಳಾಗುತ್ತೆ. ಯಾವುದೇ ಕಾರಣಕ್ಕೂ ಕೈಗಾರಿಕೆ ಬರುವಂತದ್ದು ಬೇಡ. ಒಂದ್ ವೇಳೆ ಬಂದ್ರೂ ಕೂಡ ಅವರಿಗೆ ಫೀಡರ್ ಅನ್ನ ಕೊಡೋದು ಬೇಡ. ಒಂದ್ ವೇಳೆ ಅವರು ಫೀಡರ್ ಸಂಪರ್ಕ ಸಿಗೋದು ಕೂಡ ಅವರಿಗೆ ಉದ್ದೇಶ ಏನು ಕಾರಣಕ್ಕೆ ಹೇಳ್ತಿದ್ದಾರೆ ಅಂತ ತೆಗೆದುಕೊಂಡಿಲ್ಲ, ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ನಮ್ಮನ್ನ ಎಲ್ಲಿಯೂ ಕೂಡ ಮಾನ್ಯತೆಯನ್ನ ಕೊಟ್ಟಿಲ್ಲ, ನಮ್ಮ ರಾಜಕಾರಣಿಗಳನ್ನ ಅವರು ಕಡೆಗಾಣಿಸಿದ್ದಾರೆ. ಅಂದ್ರೆ ಇಲ್ಲಿಗೆ ನಾಗೇಂದ್ರ ಒಂದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇರುವಂತದ್ದು, ಒಂದು ವೇಳೆ ಏನಾದ್ರೂ ಕಾಂಗ್ರೆಸ್ನಿಂದ ಕಮಿಷನ್ ಪಡಿಬೇಕಾಗಿರುವಂತಹ ವಿಚಾರದಲ್ಲಿ ಕಮಿಷನ್ ನೀಡಲಿಲ್ವಾ ಯಾವುದಾದ್ರೂ ಕೈಗಾರಿಕೆ ಕಂಪನಿ, ಅಥವಾ ಯಾವುದಾದ್ರೂ ಕೈಗಾರಿಕೆ ಕಂಪನಿ ಇವರಿಗೆ ನಾವು ಕೆಲಸವನ್ನ ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಅಥವಾ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಿದಂತ ಸಂದರ್ಭದಲ್ಲಿ ಸ್ಥಳೀಯರಿಗೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿದ್ದಾರ. ಇದಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಖಂಡಿತವಾಗಿ ಇಲ್ಲಿ ಒಂದು ದುರುದ್ದೇಶ ಕಂಡು ಬರ್ತಿರುವಂತದ್ದು. ಕ್ಷೇತ್ರಕ್ಕೆ ಸಮಸ್ಯೆ ಆಗುವಂತದ್ದು ಇದ್ದಿದ್ರೆ ಮಾತಾಡಬಹುದಿತ್ತು. ಆದ್ರೆ ಕೈಗಾರಿಕೆ ಬರದಿಂದ ಸಮಸ್ಯೆ ಯಾವ ರೀತಿ ಆಗುತ್ತೆ, ರಾಜಕಾರಣಿಗಳನ್ನು ವಿಶ್ವಾಸಕ್ಕೆ ಯಾಕೆ ತೆಗೆದುಕೊಳ್ಳಬೇಕು? ಇಲ್ಲಿ ಪ್ರೋಟೋಕಾಲ್ನಲ್ಲಿ ಸಮಸ್ಯೆ ಆಗಿದ್ರೆ ಇದು ರಾಜಕೀಯ ಉದ್ದೇಶದಿಂದ ಆಗಿರುವಂತದ್ದು ಇರಬಹುದು, ಅದನ್ನ ಪತ್ರ ವ್ಯವಹಾರದ ಮುಖೇನ ಸರಿಪಡಿಸಿಕೊಳ್ಬಹುದಾಗಿರುವಂತದ್ದು. ಆದ್ರೆ ಇಲ್ಲಿ ಕೈಗಾರಿಕೆಯನ್ನ ತರೋದನ್ನೇ ಇವರು ನಿಲ್ಲಿಸ್ತಾ ಇದ್ದಾರೆ ಅಂದಾಗ ಇದು ಕೇವಲ ಕೇಂದ್ರ ಸರ್ಕಾರದ ಯೋಜನೆಯ ವಿರುದ್ಧ ಲೇವಡಿ ಮಾಡುವಂತ, ಕೇಂದ್ರ ಸರ್ಕಾರವನ್ನು ವಿರೋಧಿಸುವಂತ, ಅದರ ಜೊತೆಗೆ ಒಂದಿಷ್ಟು ವ್ಯಕ್ತಿಗಳ ದಿಕ್ಕು ತಪ್ಪಿಸುವಂತ ಕೆಲಸ ಅಂತ ಸ್ಥಳೀಯವಾಗಿ ಕೇಳಿಬರ್ತಿರುವಂತದ್ದು. ಇದಕ್ಕೆ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಪ್ರತಿಕ್ರಿಯೆ ನೀಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ಅವರ ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ ಲೇವಡಿ ಮಾಡುವಂತ, ಕೇಂದ್ರ ಸರ್ಕಾರವನ್ನು ವಿರೋಧಿಸುವಂತ, ಅದರ ಜೊತೆಗೆ ಒಂದಿಷ್ಟು ವ್ಯಕ್ತಿಗಳ ದಿಕ್ಕು ತಪ್ಪಿಸುವಂತ ಕೆಲಸ ಅಂತ ಸ್ಥಳೀಯವಾಗಿ ಕೇಳಿಬರ್ತಿರುವಂತದ್ದು. ಇದಕ್ಕೆ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಪ್ರತಿಕ್ರಿಯೆ ನೀಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ಅವರ ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ